ರಾಜ ಪರಮೇಶ್ವರ ಬಿರಿದಂತಮ್ಮವರ ಗಂಡ ಕಲಾನಿಧಿ ಕಲಂಕುಶ ಕಾಲಗಂಡು ಮಾರುಂಡ ರಾವಣ ಸಾರ್ವಭೌಮನಿಗೆ ದಶಕಂಠ ರಾವಣನಿಗೆ ದಶಕಂಠ ರಾವಣನಿಗೆ ದೇವಾ ರಾವಣ ಲೋಕೈಕ ವೀರ ದೇವಾ ರಾವಣ ಲೋಕೈಕ ವೀರ ತಾಕಾರಿ ತಂದು ಲೋಕಾರಿ ಸೇವಿತ ನಾಗೇಶ ಮೋಗ ಸಂರಕ್ಷಣ ತಾಕಾರಿ ತಂದು ಲೋಕಾರಿ ಸೇವಿತ ನಾಗೇಶ ಮೋಗ ಸಂರಕ್ಷಣ ರಾವಣ ದೇವಾದಿ ದೇವಾ ರಾವಣ ಲೋಕೈಕ ವೀರ ಲಂಕಾದಿ ಪಾಲನ ದೇವಾ ರಾವಣ ಸಾರ್ವಭೌಮಕ್ಕೆ ರಾವಣ ಸಾರ್ವಭೌಮಕ್ಕೆ ರಾವಣ ಸಾರ್ವಭೌಮಕ್ಕೆ ಭೂಪರ ಭೂಪರ ಹೇಳಿದೆಂತು ಸುರಲೋಕಮಂ ಘನದಿ ಶೌರ್ಯ ಸಾಹಸದೆ ಗೆಲಿದೆಂತು ಸುರಲೋಕಮಂ ಘನದಿ ಶೌರ್ಯ ಸಾಹಸದೆ ವರತೀರ ಪ್ರತಾಪಮಂ ಸರಿಸಾಟಿಯೇ ಗಣಪೌಲಸ್ತ್ಯವಂ ಕುಲ ತಿಲಕ ಲಂಕೇಶ್ವರನಾಗಿರ ನಾಮೆರವೇ ನಾಮೆರವೇ ಭೂಜಗದಿ ಪರಶಿವನ ವರಫಲದಿ ಸೌಖ್ಯದೇ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯ ಪ್ರಾರ್ಥ ಮಹಾಪ್ರಭು ವಿಜಯ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯ ಪ್ರಭ ಪೂರಿತಂ ಪ್ರತಿ ಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ವಿಭೀಷಣ ಪ್ರಭ ಪೂರಿತಂ ಪ್ರತಿ ಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತಂ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಸದಾ ಶಿವನ ಶುಭ ವಿಭೂತಿ ವಿಲಸಿತ ಯಶ ಭಾಗ್ಯ ತವ ಯಶ ಲಬ್ಧ ವಿಜಯೇ ಧ್ವಜವ ಮೆರೆಸಿ ಗೆಲಿದೆ ದಶಮುಖನ ಸಿರಿಯ ವಿಜಯೇ ವಿಜಯ ವಧುವ ಕರ ಬಿಡಿದು ನಡೆದು ದಶ ನಿಶೆಗಳನ್ನ ಗೆಲಿದೆ ವಿಜಯ ವಧುವ ಕರ ಬಿಡಿದು ನಡೆದು ದಶ ನಿಶೆಗಳನ್ನ ಗೆಲಿದೆ ಅಖಿಲ ಲೋಕ ಸುರ ಸಮಾನರೆ ನಿಪ ಅಖಿಲ ಲೋಕ ಸುರ ಸಮಾನರೆ ನಿಪ ಪ್ರಭುವೆ ನಿಪ ದಶಮುಖಗೆ ಹರಿ ಸಮರೇ ಪ್ರಭುವೆ ನಿಪ ಈ ದಶಮುಖಗೆ ಹರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಹರಿ ಸಮರೇ ಪ್ರಭುವೆ ನಿಪ ದಶಮುಖಗೆ ಹರಿ ಸಮರೇ ವಿಜಯ ಧ್ವಜವ ಮೆರೆಸಿ ಗೆಲಿದೆ
ವಿಭೀಷಣ, ಅಗ್ರಜ, ಕುಂಭಕರ್ಣ ಅಗ್ರಜ, ಮತ್ತು ಮಂತ್ರಿ ಮಹೋದರರೇ, ಅಖಂಡ ಅವನಿ ಮಂಡಲದ ದಿಗ್ವಿಜಯ ದಂಡಯಾತ್ರೆಯಲ್ಲಿ ದಂಡರಿಸಿದ ಗಂಡುಗಲಿ ತಂಡವನ್ನೇ ಅಖಂಡನೆಗೈದು ಈ ಭೂಮಂಡಲದ ಆಳ್ವಿಕೆಯ ದಂಡವನ್ನು ಈ ದೋರ್ದಂಡನ ಹಸ್ತಪೀಠ ಕೊಪ್ಪಿಸಿದ ಮಹಾಮಂಡಲಾಧೀಶ್ವರರೇ, ಅಂಕಧೀರ ಎಂಬ ಬಿರುದನ್ನು ಹೊತ್ತು ಲಂಕಾ ಸಾಮ್ರಾಜ್ಯದ ಭವಿಷ್ಯೋದ್ಭವನಕ್ಕೆ ವಜ್ರ ಅಡಿಪೀಠದಂತಿರುವ ನನ್ನ ಅನುಜರಾದ ವಿಭೀಷಣ, ಕುಂಭಕರ್ಣಾದಿಗಳೇ, ನನ್ನ ಸಂಕಲ್ಪ ಸಾಧನೆಗಾಗಿ ಸ್ವಲ್ಪವೂ ಅಜಾರುಕರಾಗದೆ ಅನುಭವ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನಿತ್ತ ಅಮಾಕ್ಯ ರತ್ನ ಪ್ರಹಸ್ತಾದಿ ಮಹಾಯೋಧರೇ, ಆ ಸಮರಾಂಗಣದಲ್ಲಿ ಸಮರ ಸಿಂಹರಂತೆ ಸೆಣಸಾಡಿದ ವೀರಾದಿವೀರ ದಾನವ ಯೋಧರೇ, ಇಂದು ನಿಮ್ಮೆಲ್ಲರ ನಿಸ್ವಾರ್ಥ ಸೇವೆಯಿಂದಲೂ ನಿಷ್ಕಾಮ ಕೈಂಕರ್ಯದಿಂದಲೂ ಪಂಪಾ ವಿಷುಪತೆ ವಿರೂಪಾಕ್ಷ ಕರುಣಾಮಯ ಅಕ್ಷಯ ಕಟಾಕ್ಷದಿಂದಲೂ ಅವಿಸ್ತೀರ್ಣ ಶಿವಶರಣ ಕೈಕಸ ಮಾತೃಶ್ರೀಯವರ ಸೈಕದ ಲಿಂಗಾರ್ಚನೆಯ ಪೂಜಾಶೀರ್ವಾದದ ಬಲದಿಂದಲೂ ಆ ದಿಗ್ವಿಜಯ ದಂಡಯಾತ್ರೆಯನ್ನು ಸೋಲಿಸಿ ಅಷ್ಟದಿಕ್ಪಾಲಕರನ್ನು ಜಯಿಸಿ ಆ ನವಗ್ರಹಗಳನ್ನೇ ತಂದು ನನ್ನ ಸಿಂಹಾಸನದ ಅಲಂಕಾರಕ್ಕಾಗಿ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆನು. ಪಿತಾಮಹ ಬ್ರಹ್ಮದೇವನಿಂದ ನನಗಾರಿಂದಲೂ ಮರಣ ಬಾರದಂತೆ ಮೃತ್ಯುವನ್ನೇ ಗೆದ್ದ ಮಹಾನ್ ಛಲವಾದಿ ಈ ದಕ್ಷಿಣೇಶ್ವರ ರಾವಣ. ಅದೇ ಬ್ರಹ್ಮದೇವನು ಪ್ರತಿನಿತ್ಯವೂ ಬಂದು ನನ್ನ ಬಲಭಾಗದಲ್ಲಿ ನಿಂತು ಪಂಚಾಂಗ ಶ್ರವಣ ಮಾಡುತ್ತಿರುವನು. ಅದು ಅಲ್ಲದೆ ಲಯಕರ್ತನಾದ ಪರಶಿವನನ್ನೇ ಸಾಕ್ಷಾತ್ಕರಿಸಿಕೊಂಡು ಈ ದೇಹವನ್ನೇ ರುದ್ರ ವೀಣೆಯನ್ನಾಗಿಸಿ ಕರುಳುಗಳನ್ನೇ ತಂತಿಯನ್ನಾಗಿಸಿ ಸಾಮಗಾನವನ್ನು ನುಡಿಸಿ ಶಂಕರಾಭರಣ ರಾಗವನ್ನು ರಚಿಸಿ ಅದನ್ನು ಆಡಿ ಆ ನಮ್ಮಪ್ಪ ಶಿವನನ್ನೇ ಗೆದ್ದ ಮಹಾನ್ ಶಿವಭಕ್ತ ಶಿರೋಮಣಿ ಈ ಸ್ವರ್ಣಲಂಕಾಧೀಶ್ವರ ರಾವಣ. ಹರಣ ವರಬಲವೆಂಬ ವಜ್ರ ಕವಚವನ್ನು ತೊಟ್ಟು ಸುರ ನರೋರ್ವರ ವೃಂದವನ್ನೇ ಗಾನಗೊಳಿಸಿದ ಪರಮಕುಲೋತ್ಪನ್ನ ಮಹಾಬ್ರಾಹ್ಮಣ ಈ 8ನೇ ದಶಕಂಠ ರಾವಣ. ಪ್ರಹಸ್ತ, ಮಹಾಪ್ರಭು, ವಿಭೀಷಣ, ಅಗ್ರಜ, ಕುಂಭಕರ್ಣ, ಅಗ್ರಜ ಮತ್ತು ಮಂತ್ರಿ ಮಹೋದರರೇ, ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು ಕೈಕಸ ಮಾತೃಶ್ರೀಯವರ ಗರ್ಭ ಸಂಜಾತನನು ವಿಶ್ವ ವಸುವಿನ ಸುಪುತ್ರನು ವಿಶ್ವದೋಳ್ ಹೆಸರಾಂಕಿತ ಅಪ್ರತಿಮ ವೀರನು ಸ್ವಸಾಮರ್ಥ್ಯ ಬಲದೋಳ್ ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿ ನಗರವನ್ನೇ ಅಣಗಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ 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 ಎಂಬ ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಶೂರನು ಈ ಚತುರ್ದಶ ಭುವನದಲ್ಲಿ ಅವನಾವನಿರುವನು. ಪ್ರಹಸ್ತ, ಮಹಾಪ್ರಭು, ಬೇಕರಸದವರ ಕಂಠೇರವ ಬೇಕರಸದವರ ಕಂಠೇರವ ಬಲದಿ ದರೇಂದ್ರನಿಗೆ ಜಯ ಜಯ, ದರೇಂದ್ರನಿಗೆ ಜಯ ಜಯ, ದರೇಂದ್ರನಿಗೆ ಜಯ ಜಯ. ಮಹಾಪ್ರಭು, ಪ್ರಹಸ್ತ, ಪರಶಿವನೆಂದೊರವ ಪಡೆದ ಲಂಕಾಧೀಶ್ವರ, ಪರಶಿವನೆಂದೊರವ ಪಡೆದ ಲಂಕಾಧೀಶ್ವರ, ಸುಖದಿ ನುರಿತ ಬಲದಿ ದರೇಂದ್ರನಿಗೆ ಜಯ ಜಯ, ದರೇಂದ್ರನಿಗೆ ಜಯ ಜಯ, ದರೇಂದ್ರನಿಗೆ ಜಯ ಜಯ.
ಮಹಾಪ್ರಭು, ದೇವ ಮಾನವರೆಲ್ಲರೂ ನಿಮ್ಮ ಹೆಸರನ್ನು ಕೇಳಿದ ಕ್ಷಣ ಮಾತ್ರದಿಂದಲೇ ತರತರಿಸಿ ನಡುಗುವರು. ವರುಣನು ನಮ್ಮರ ಮನೆಯ ಪಾಕಶಾಲೆಯಲ್ಲಿ ಪಾಕವನ್ನು ತಯಾರಿಸುತ್ತಿರುವನು. ವಾಯುದೇವರು ನಮ್ಮರ ಮನೆಯ ಕಸವನ್ನು ಸ್ವಚ್ಛಗೊಳಿಸುತ್ತಿರುವನು. ಬ್ರಹ್ಮದೇವನು ಗ್ರಂಥಗಳನ್ನು ಪಠಿಸುತ್ತಿರುವನು. ಅಪ್ಸರ ಸ್ತ್ರೀಯರೆಲ್ಲರೂ ನಿಮ್ಮ ಪರಿಗಣತೆಗಾಗಿ ಓಲೈಸುತ್ತಿರುವರು. ರಾಜಮಾತೆಯಾದ ಕೈಕಸ ದೇವಿಯ ಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆರ್ಯ ಉದರವನ್ನು ಬಗೆದು ಅಜಯರಾಗಬೇಕೆಂಬ ಕುತೂಹಲದಿಂದ ಪಾತಾಳವನ್ನು ಹೊಕ್ಕು ಆ ಬಲಿಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತಿದ್ದ ಆ ಹರಿಯನ್ನು ಬೆನ್ನಟ್ಟಿ ಹೋದ ಪರಾಕ್ರಮಶಾಲಿಗಳು ನೀವಲ್ಲವೇ ಮಹಾಪ್ರಭು? ಪ್ರಹಸ್ತ ಸಾಕು ಸಾಕು. ನಿಮ್ಮಂತವರ ಹೊಗಳಿಕೆಯಿಂದಲೇ ಈ ನಮ್ಮ ಅಗ್ರಜನು ಮತಿಗೆಟ್ಟು ಶಕ್ತಿ ಸಾಮರ್ಥ್ಯವಿದೆ ಎಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಅಶುಭವನ್ನು ಹೊಂದಿ ಗಗನ ಸಖಿಯರಾದ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕೊನೆಗೆ ವೇದವತಿಯ ಶಾಪಕ್ಕೆ ಗುರಿಯಾದವರು ಈ ನಮ್ಮ ಅಗ್ರಜನು. ಏನನ್ನು ನಡೆಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಆತೊಳ ಪರಾಕ್ರಮಿ ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನು ಆದ ನಮ್ಮ ಅಗ್ರಜನನ್ನು ನೀನೇ ಈ ರೀತಿ ಹೇಳಿಸುತ್ತಿರುವೆಯಾ? ಛೇ, ನಾಲಿಗೆಯಲ್ಲಿ ಹಿಡಿತದರಲ್ಲಿ ಸುಮ್ಮನೆ ಕುಳಿತುಕೋ. ಹಲೇ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನೆಲ್ಲ? ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನನ್ನೇ ನನ್ನ ಅರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿಸಿಕೊಂಡಿದ್ದೇನೆ. ಆ ನವಗ್ರಹಗಳನ್ನೇ ತನ್ನ ಸ್ವಾಧೀನಪಡಿಸಿಕೊಂಡು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿಸಿಕೊಂಡಿದ್ದೇನೆ. ದಿಗ್ಭಕ್ತಿಗಳು ಬೆರಿದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ಧ್ವಜಕಂಠನು ಮೃಡನ ಭಕ್ತನು. ಅವನಿಗೊಬ್ಬನಿಗಲ್ಲದೆ, ಆ ಪರಮೇಶ್ವರನಿಗೊಬ್ಬನಿಗಲ್ಲದೆ 14 ಲೋಕದಲ್ಲೇ ಮತ್ತಾರಿಗೂ ತಲೆಬಾಗಲು ಈ ದಕ್ಷಿಣೇಶ್ವರನು. ನಾಟ್ಯ ಸ್ವರೂಪನು ನರ್ತಿಸುವ ಸಮಯದೋ ಸಮಯದೋ ರಜತಗಿರಿಯ ಮೇಲತ್ತಿ ನಲಿದವನು ನಾನು. ಮುಕ್ಕಣ್ಣ ಶಿವನ ಮುಕ್ಕರಿಕೆ, ಮುಕ್ಕಣ್ಣ ಶಿವನ ಮುಕ್ಕರಿಕೆ ನಿಜ ಭಕ್ತನಾದ ನನ್ನಂದರು ವರವಿತ್ತು ಜಗವೇ ನೋಡಿ ಅಚ್ಚರಿ ಪಡುವಂತೆ ಮಾಡಿದ ಈ ಜಗತ್ತ ಸಾರ್ವಭೌಮನಿಗೆ ಅದಾರು ಸರಿಸಾಟಿ. ಇಂತಹ ನನಗೆ ಕೇವಲ ಒಬ್ಬ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ಶ್ರೀಲಂಕೆಗೆ ಸಮಾನವಾದದ್ದು. ಓಂ ನಮಃ ಶಿವಾಯ. ಶಿವಾಯ ಎಂಬ 2 ಅಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಲ್ಲ ನಾನು ಆ ಖಬರ್ದಿನಿಯನ್ನು, ಪಂಚಭೂತಗಳಿಗೆ ಒಡೆಯನಾದ ಪರಮೇಶ್ವರನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನೋಡಿದರೆ ಮಹಾಪ್ರಭು, ನಿಮ್ಮ ನುಡಿ ಏಡಿಯಾದವನಿಗೂ ಧೀರತ್ವವನ್ನು ತರುತ್ತದೆ.
ಅದಾವ ದೈವದ ಬಲವು, ಅದಾವ ಜನ್ಮದ ಪುಣ್ಯವು. ನಿಮ್ಮಂತವರ ಒಳಗೆ ಮಂತ್ರಿಯಾದದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ಪ್ರಹಸ್ತ ನಿಜ ನಿಜ ಪ್ರಸ್ತ ನಿಜ. ಕಟುಬಟ ವೀರ ಸಿಂಹರೆಂದೆನಿಸಿ ತ್ರಿಜಗದೋ ರಾವಣ ಕುಂಭಕರ್ಣರೆಂಬ ಸಾಗರರು ಸಿಡಿದೆದ್ದು ನಿಂತರೆ ಧರೆಯಳಿಯುವುದೇ, ಶತ್ರುಗಳು ಎದುರಾಗುವರೇ. ಅಜ ಹರಿ ಇಂದ್ರಾದಿ ದೇವತೆಗಳೇ ಗಡ ಗಡ ನಡುಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನು ಸಾಮಾನ್ಯವಾದವೇ. ಲೋಕನಾಯಕನು ವಾಸವಾಗಿದ್ದ ಕೈಲಾಸವನ್ನೇ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚರಿಯನ್ನುಂಟು ಮಾಡಿದ ದಿಟ್ಟತನದ ಅಸುರ ವೀರನಾರಿಯ ಗರ್ಭ ಸಂಜಾತರು ಈ ರಾವಣ ಕುಂಭಕರ್ಣರು. ಹೇಗಿರುವಲ್ಲಿ ನಮಗೆ ಶತ್ರುಗಳಂತಿರಲಿ ಮೃತ್ಯು ದೇವತೆಯೂ ಮುಟ್ಟಲಾರಳು. ಕಾರಣ ಹಲೇ ಹಲೇ ಕುಂಭಕರ್ಣ, ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನ್ನು ಭಜಿಸುತ್ತ ಸ್ತುತಿಸುತ್ತ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸೋದರಿಯಲ್ಲದೆ ಅವಳೆಂದಿಗೂ ನಮಗೆ ವಿರೋಧಿಯಲ್ಲ. ಅಗ್ಗಜ ನಾವು ಮುರಿದು ನಿಂತರೆ ಮುಕ್ಕಣ್ಣನು ಆಶ್ಚರ್ಯಪಡುವನು. ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ, ಎಚ್ಚರವಿರಲಿ ಲೋಕಲೋಕಕ್ಕೆ. ನಿಜ ನಿಜ ಕುಂಭಕರ್ಣ, ನಿನ್ನ ಮಾತು 100ಕ್ಕೆ 100 ಸತ್ಯ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ, ಅಷ್ಟೇ ಏಕೆ ಆ ನನ್ನ ಅಜಾತ ಶತ್ರುವಾದ ಹರಿಯಿಂದಲೂ ಸಾಧ್ಯವಿಲ್ಲ. ಅಗ್ರಜ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ವಿಭೀಷಣ ನಿನ್ನ ಸೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರೂ ದುಷ್ಕಾರ ಕರ್ಮಗಳನ್ನು ತ್ಯಜಿಸುತ್ತಾ ಯಾರು ಸತ್ಕಾರ್ಯಗಳನ್ನು ನೆನೆದು ದೈವವನ್ನು ನಂಬಿ ಅವರನ್ನು ನೆನೆಯುತ್ತಾ ನೈಷ್ಠಿಕವಾದ ಧರ್ಮವನ್ನು ಆಚರಿಸುವರು, ಅಂತಹವರನ್ನು ದೈವವೂ ರಕ್ಷಿಸಬಲ್ಲಳು, ಜಯಲಕ್ಷ್ಮಿಯೂ ಕೈ ಹಿಡಿಯಬಲ್ಲಳು. ವಿಭೀಷಣ, ಸಾಕು ನಿಲ್ಲಿಸು ನಿನ್ನ ನುಡಿಗಳನ್ನು. ನಿನ್ನ ನಿಂದಾಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಈ ನುಡಿಗಳನ್ನು ನುಡಿದಿದ್ದರೆ ಇಷ್ಟು ಹೊತ್ತಿಗೆ ಅವರು ಶಿರಸ್ಸು ಶರಣು. ನಿಮ್ಮ ತಂಗಿಯಾದ ಶೂರ್ಪನಖ ದೇವಿ ರೋಧಿಸುತ್ತಾ ಇತ್ತಲೇ ಬರುತ್ತಿರುವರು ಪ್ರಭು. ಏನು ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಪ್ರಭು, ಅಣ್ಣ, ಮಹಾನ್ ಶಿವಭಕ್ತ
ಈ ರಾವಣೇಶ್ವರನ ತುಂಬಿದ ರಾಜಸಭೆಗೆ ವಿಧವೆಯೋರ್ವಳಾಗಬಹುದು. ಇಂದು ಮುಂಜಾನೆ ಮಂಜು ಕವಿದ ವಾತಾವರಣ, ಸಂಶಯದ ದಾರುಣ ಜ್ವಾಲೆ, ಎಡಚಕ್ಷುವಿನ ಭ್ರೂಕಂಪನ, ವಾಮ ಬಾಹುವಿನ ಭುಜಸ್ಮರಣ, ಈ ಎಂಟೆದೆಯ ದಶಕಂಠನ ಎದೆಯ ಅಂತರಾಳದಲ್ಲೇನೋ ಭೀಕರ ಆಂದೋಲನ, ಭಾಷಣ ವಿಶಕ್ತಿಗಳ ಭಯಂಕರ ನರ್ತನ. ಛೇ, ನಾನಾರು ನವಬ್ರಹ್ಮರಲ್ಲೊಬ್ಬರಾದ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗ, ಕೈಕಸ ಮಾತೃಶ್ರೀಯವರ ಗರ್ಭ ಸಂಜಾತ, ವಿಶ್ವ ವಸುವಿನ ಜ್ಯೇಷ್ಠ ಪುತ್ರ, ಆತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳಗಳನ್ನು ಪಾಲುಗಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಆ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಏಕಶ್ಚಿತ್ ಒಂದು ಶೇಕುನದ ಭಯ ಸಾಧ್ಯವಿಲ್ಲ. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತ್ರ ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ಗಂಡು ದಾಳಿಗಳ ಮಂಡಲ ನಾಯಕನಾದ, ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ಭಯಂಕರ, ಕ್ಷಣ ಮಾತ್ರದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಬುಡ ಮೇಲು ಮಾಡಬಲ್ಲ ಪ್ರಳಯಂಕರ, ಓರ್ವಲ ಮಾತ್ರದಿಂದಲೇ ಮಾರ್ವಲ ಕುಲವನ್ನೇ ವಿಧ್ವಂಸಗೈವ ಪ್ರಳಯ ಭೈರವ. ಇಂಥವನಿಗೆ ಶಕುನಗಳ ಭಯ. ಅಕರಾಕ್ಷ, ನನ್ನ ಸೋದರಿಯನ್ನು ಆಸ್ಥಾನಕ್ಕೆ ಬರಮಾಡು. ಆಜ್ಞೆ ಪ್ರಭು. ಮುಚ್ಚು ಸಾಕು. ಸಹೋದರಿ, ಏನಾಯ್ತು? ನಿನ್ನನ್ನು ಈ ರೀತಿ ಅಪಮಾನಗೊಳಿಸಿದ ದ್ರೋಹಿಗಳಾರು? ಅಣ್ಣ, ನನ್ನ ಅಕರಾಕ್ಷ, ಎಲ್ಲವನ್ನು ವಿವರವಾಗಿ ತಿಳಿಸು. ವಿಚಾರ ಮಾಡ್ಕೊಂಡ್ ಬಂದಿದೀವಿ ಪ್ರಭು. ನಿಮ್ಮ ತಂಗಿ ಶೂರ್ಪನಖಾದೇವಿ ದಂಡಕಾರಣ್ಯಕ್ಕೆ ಒಯ್ದರಂತೆ. ಅಲ್ಲಿ 3 ಜನ ನರಮಾನವರ ಪ್ರವೇಶ ಪ್ರಭು. ರಾಮ, ಲಕ್ಷ್ಮಣ, ಸೀತೆ. ಆ ಸೀತೆ ಬಹು ಸೌಂದರ್ಯವತಿ ಪ್ರಭು. ಹೇಳ್ತಾ ಇಲ್ವ ಇಲ್ಲಿ? ಆಕೆಯನ್ನೇನಾರು ಕರ್ಕೊಂಬಂದು ನಿಮ್ಗೆ ಲಗ್ನ ಮಾಡಲು ಇದ್ದಾರೆ ಪ್ರಭು. ನೋಡಿ ಪ್ರಭು, ಆ ರಾಮನ್ ತಮ್ಮ ಲಕ್ಷ್ಮಣ ಬಾಳ ಪಟ್ಟಿಂಗ ಪ್ರಭು. ನಾಸಿಕನೆಲ್ಲ ಕುಯ್ದು ಕಳ್ಸಂ ಪ್ರಭು. ಅಗ್ಗದ ಸಹಿಸಲಾರದ ಅಪಮಾನ. ಮಾನವ ಸೋದರಿಯ ಅಗ್ಗದ ಮಾನವ ಸೋದರಿಯ ಆ ಮಾನವಾದವರು ಅಪಮಾನಗೊಳಿಸಿದರೆ ಅಗ್ಗದ ಸಹೋದರ,
ಕ್ಷಣದೋ ಅಪಮಾನ ಸಹಿಸಲಾರದ ಅಪಮಾನ. ರಾಕ್ಷಸ ಕುಲ ಧೀಮಂತರೆನಿಸಿ ಕನಸು ಮನಸ್ಸಲ್ಲಿಯೂ ನಮ್ಮನ್ನು ಸ್ಮರಣೆ ಮಾಡುವುದು ನಮ್ಮನ್ನು ಕೆಣಕಿ ಬದುಕಲು ಸಾಧ್ಯವಿಲ್ಲ. ಹೇಗಿರುವಲ್ಲಿ ದಂಡ ಕಾರಣಕ್ಕೆ ಬಂದು ದೈತ್ಯ ಸೋದರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ನರಮಾನವರು ಸಹೋದರ ನಡೆ ಪರಿವಾರ ಸಮೇತರಾಗಿ ಹೋಗಿ ಅವರನ್ನು ಧ್ವಂಸ ಮಾಡಿರೋಣ. ಶಾಂತಿ ಕುಂಭಕರ್ಣ, ಶಾಂತಿ. ಸಹೋದರಿಯಾದ ಮಾತ್ರಕ್ಕೆ ಇವಳ ಮಾತು ಪರಿಗ್ರಹವಲ್ಲ. ಶೂರ್ಪನಖ, ಹೀಗೆ ಬಾ. ವಿಭೀಷಣ, ಬಾ ಶೂರ್ಪನಖ. ಅವರು ನಿನ್ನನ್ನು ಸುಮ್ಮನೆ ಘಾಸಿಗೊಳಿಸಿದರೆ ನೀನೇನೋ ಸ್ವೇಚ್ಛವಾಗಿ ವರ್ತಿಸುವೆ. ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯವನ್ನು ಪ್ರವೇಶಿಸಿದ್ದು ಅಲ್ಲದೆ ನಮ್ಮ ಸೋದರಿಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿ ಕಳಿಸಿದ್ದಾರೆ. ಇನ್ನೆಂತಹ ಪರಾಕ್ರಮಿಗಳಾಗಿರಬೇಕು ಆ ನರಹದಮರು. ಅಣ್ಣ, ಆ ಸೀತೆ ಬಲು ರೂಪವಂತೆ. ಅವಳು ನಿನ್ನ ತಂದುತ್ತಾನ. ಅವಳು ನಾಸಿಕವನ್ನು ಕಳೆದುಕೊಂಡರೂ ಬುದ್ಧಿ ಮಾತ್ರ ಬಹಳ ಚುರುಕಾಗಿಯೇ ಇದೆ. ಸಹೋದರಿ, ನೀನಿನ್ನು ನಡೆ. ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೊ. ನೀನಿನ್ನು ನಡೆ. ಅಕರಾಕ್ಷ, ಮಾವನಾದ ಮಾರೀಚನನ್ನು ಬರಮಾಡು. ಆಗ್ಲೇ ಪ್ರಭು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಬಾ ಮಾವ, ಬಾ. ನನ್ನ ತಂಗಿ ಶೂರ್ಪನಖ ದಂಡಕಾರಣ್ಯಕ್ಕೆ ಹೋಗಿದ್ದಳಂತೆ. ಅಲ್ಲಿ 3 ಜನ ನರಮಾನವರು ಸೇರಿ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿ ಕಳಿಸಿದ್ದಾರೆ. ಭವಿಷ್ಯಜ್ಞನು ನೀನು. ನನ್ನ ಸಹೋದರಿ ಹೇಳಿದಂತೆ ಅವರೇನು ಮಾನವರೋ ಅಥವಾ ದಾನವರೋ ಗುರುತಿಸಿ ಹೇಳು. ಓಂ ನಮಃ ಶಿವಾಯ ನಮಃ, ಓಂ ನಮಃ ಶಿವಾಯ ನಮಃ. ರಾವಣೇಶ್ವರ, ದಾನವರ ಸಂಹಾರಕ್ಕಾಗಿ ಮಾನವರು ಸಂಚರಿಸಿ ಬಂದಿದ್ದಾರೆ. ಅಸತ್ಯವನ್ನು ನುಡಿಯುತ್ತಿರುವೆ. ನಾನು ಹೇಳುತ್ತಿರುವುದೇ ಸತ್ಯ. ನಾನು ಹೇಳುತ್ತೇನೆ ಅಸತ್ಯ. ನಿತ್ಯವಾದಿ ಈ ರಾವಣೇಶ್ವರನ ಸಮಕ್ಷಮದಲ್ಲಿ ಸಮಸ್ವರದಲ್ಲಿ ಮಾತನಾಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕಳಲ್ಲಿರುವ ತಾಳೆಯಗರಿಯನ್ನು ಕಿತ್ತು ಸಮುದ್ರದಲ್ಲಿ ಬಿಸಾಡು. ಶಾಂತನಾಗು ರಾವಣೇಶ್ವರ, ಶಾಂತನಾಗು. ಈ ಲಂಕಾ ಸಾಮ್ರಾಜ್ಯದಲ್ಲಿ ಭವಿಷ್ಯವನ್ನು ನುಡಿಯುವನೆಂದರೆ ಈ ಮಾರೀಚನೊಬ್ಬನೇ. ಅದು ಅಲ್ಲದೆ ಈ ಗುರುವಿನಿಂದಲೇ ನನ್ನಿಂದ ಸಾಧ್ಯವಿಲ್ಲ. ಎಲ್ಲ ಮಾವ, ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು. ಇದುವರೆಗೂ ನನ್ನ ಒಪ್ಪುಂಡು ಬೆಳೆದಿರುವೆ. ಈಗ ನೀನು ನನಗೊಂದು ಸಹಾಯ ಮಾಡಲೇಬೇಕು ಮಾವ. ರಾವಣೇಶ್ವರ, ನನ್ನಿಂದಾಗಬೇಕಾದ ಸಹಾಯವಾದರೂ ಏನು? ಆ ಸೀತೆಯು ಬಹು ಸೌಂದರ್ಯವತಿ. ಆಕೆಯನ್ನು ಅಪಹರಿಸಿಕೊಂಡು ಬರಬೇಕು. ಅದಕ್ಕಾಗಿ ನಿನ್ನ ಸಹಾಯ ಅಗತ್ಯವಾಗಿ ಬೇಕು ಮಾವ. ಕ್ಷಮಿಸು ಸಾರ್ವಭೌಮ, ಈ ಇಳಿಯ ವಯಸ್ಸಿನಲ್ಲಿ ಇಂತಹ ಪಾಪ ಕೃತ್ಯವನ್ನು ಮಾಡಿ ನೊಂದು ಬದುಕಲಾರೆ. ಮಾರೀಚ, ಆ ನನ್ನ ಅಜಾತ ಶತ್ರುವಾದ ಹರಿಗೆ ಏಕಮುಖ, ಪಕ್ಷಿಗಳಲ್ಲೇ ಶ್ರೇಷ್ಠವಾದ ಗಂಡು ಬೇರುಂಡನಿಗೆ ದ್ವಿಮುಖ, ತ್ರಿಮೂರ್ತಿಗಳ ಅಂಶವಾದ ದತ್ತಾತ್ರೇಯನಿಗೆ ತ್ರಿಮುಖ, ನನ್ನ ಪೂಜ್ಯ ಪಿತಾಮಹ ಬ್ರಹ್ಮದೇವನಿಗೆ ಚತುರ್ಮುಖ, ನನ್ನ ಆರಾಧ್ಯ ದೈವ ಪರಮೇಶ್ವರನಿಗೆ ಪಂಚಮುಖ, ಈ ಭೂಮಿಯನ್ನು ಒತ್ತು ನಿಂತಿರುವ ಆದಿಶೇಷನಿಗೆ ಸಪ್ತಮುಖ, ದುಷ್ಟರನ್ನು ದಮನ ಮಾಡುವ ದುರ್ಗಿಗೆ ಅಷ್ಟಮುಖ, ನವನಾಥನಿಗೆ 9 ಮುಖ. ಮಾವ, ರಾವಣೇಶ್ವರ, ಈ ರಾವಣೇಶ್ವರನಿಗೆ ದಶಮುಖ, ದಶಮುಖ, ದಶಮುಖ. ನನ್ನಂತಹ ಪರಾಕ್ರಮಿಯನ್ನು ಎಲ್ಲಾದರೂ ಕಂಡಿರುವೆಯಾ, ಕೇಳಿರುವೆಯಾ, ನೋಡಿರುವೆಯಾ? ನನ್ನ ಮಾತಿಗೆ ಪ್ರತಿಯಾಡುವೆಯಾ? ಸುಮ್ಮನೆ ನಾನು ಹೇಳಿದಂತೆ ಕೇಳಿದರೆ ಸರಿ, ಎಲ್ಲವಾದರೂ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡಿರುತ್ತೇನೆ. ಛೇ,
ಇವನ ಕೈಯಲ್ಲಿ ಸಾಯುವುದಕ್ಕಿಂತ ಸತ್ಪುರುಷನಾದ ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಮೋಕ್ಷವನ್ನು ಪಡೆಯುವುದೇ ಮೇಲು. ಸಾರ್ವಭೌಮ, ನಾನೀಗಲೇ ಹೇಮಸಾರುಂಗಪು ರೂಪವನ್ನು ದಾರಿ ರಾಮ ಲಕ್ಷ್ಮಣರನ್ನು ಬಹುದೂರ ಕರೆದೊಯ್ಯುವನು. ತದನಂತರ ನಿನ್ನ ಮನ ಬಂದಂತೆ ಮಾಡಿಕೊಳ್ಳಬಹುದು. ಶಂಭೋ ಇದೆಲ್ಲವೇ ಮಾವ ಮಹಾದೇವ. ಕರ್ತವ್ಯ ನಿಷ್ಠೆ. ನೀನಿನ್ನು ಶಂಭೋ ನಡೆ ಮಾವ. ಮಹಾದೇವ. ಪ್ರಹಸ್ತ ಮಹಾಪ್ರಭು ಕುಂಭಕರ್ಣ, ಅಗ್ಗಜ ಇನ್ನು ನಮ್ಮ ಕಾರ್ಯ ಸಾಧನೆಯಾದಂತೆಯೇ ಸರಿ. ಮುಂದಿನ ನಮ್ಮ ಪ್ರಯಾಣ ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ಬಾಲ ಚಂದ್ರಶೇಖರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ಬಾಲ ಚಂದ್ರಶೇಖರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ಉದಿಸಿ ಬಂದ ಕಾಲಕೂಟ ಭಕ್ಷಿಸಿದ ಶಂಕರ ಅಭಯಂಕರ. ತ್ರಿನೇತ್ರಧಾರ ವಿನಾಕದ ಹರ ಹರ ಶಿವಶಂಕರ. ತ್ರಿನೇತ್ರಧಾರ ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ತಟ ನಿವಾಸ ಬಾಲಚಂದ್ರಶೇಖರ. ಬಾಲಚಂದ್ರಶೇಖರ ಬಾಲಚಂದ್ರಶೇಖರ. ಛೇ, ನಾನೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಋಷಿಗಳ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುನನ್ನು ಕಳೆದುಕೊಂಡೆ. ಈಗ ರಾಮಚಂದ್ರನ ಬಾಣದಿಂದ ತತ್ತರಿಸಿ ಹೋಗಿರುವನು. ಶ್ರೀರಾಮಚಂದ್ರನಾರು, ಸೀತಾಮಾತೆ ಯಾರೆಂಬುದನ್ನು ತಿಳಿಯದೆ ಈ ಅವಿವೇಕಿಯು ಅವರನ್ನು ಕೆಣಕಲು ಹೊರಟಿರುವನು. ಸಾಕ್ಷಾತ್ ಮಹಾವಿಷ್ಣುವೇ ಶ್ರೀರಾಮಚಂದ್ರನೆಂದು, ಮಹಾಲಕ್ಷ್ಮಿಯೇ ಸೀತಾಮಾತೆ ಎಂದು ಎಷ್ಟು ಹೇಳಿದರೂ ಈ ಅವಿವೇಕಿಗೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತಾಯಿತು. ವಿನಾಶಕಾಲೇ ವಿಪರೀತಿ ಬುದ್ಧಿ. ದುರಾಂಕಾರಿಗಳಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ದುರಾಂಕಾರಿಗಳಿಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಸ್ವಾಮಿ ಪ್ರಾಣೇಶ್ವರ, ಅಲ್ಲಿ ನೋಡಿ, ಆ ಸಾರಂಗ ಎಷ್ಟೊಂದು ಮನೋಹರವಾಗಿರುವುದು. ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ. ಆಲಿಸು ನೀಲಾಂಜನೆ ನಯನ ವನವಿರಾಜಮಾನನೆ. ಆಲಿಸು ಕಾಂತನೆ ಮೃಗವೇದ ನೀಂತನು ಕೊಟ್ಟರೆ. ಕಾಂತನೆ ಮೃಗವೇದ ನೀಂತನು ಕೊಟ್ಟರೆ. ನಾಂ ತೋಷವಿಂದಿರುವೆ ವನವಿರಾಜಮಾನನೆ. ಸ್ವಾಮಿ, ಅಲ್ಲಿ ನಾಂ ತೋಷದಿಂದಿರುವೆ ವನವಿರಾಜಮಾನನೆ. ಆಲಿಸು ನೀಲಾಂಜನೆ ನಯನ
ಅಲ್ಲಿ ನೋಡಿ, ಆ ಸಾರಂಗವು ಎಷ್ಟೊಂದು ಮನೋಹರವಾಗಿರುವುದು. ಅದನ್ನು ನನಗೆ ಹಿಡಿದುಕೊಡಿ. ಬೇಡ ಸೀತಾ, ಬೇಡ. ನನ್ನ ಮಾತನ್ನು ಕೇಳು. ಮಾಯಾ ಮೃಗವನಿದ ಸೀತಾ, ಸ್ವಾಮಿ, ಮಾಯಾ ಮೃಗವನಿದ ಜಾನಕಿ, ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಈಗ? ಮಾಯಾ ಮೃಗವನಿದ ನೋಡಿ ಬಯಸುವೆ ಏಕೆ ಈಗ? ಮಾಯಾ ಮೃಗವನಿದ ಬೇಡ ಸೀತಾ, ಬೇಡ, ಬೇಡ, ಬೇಡ. ನನ್ನ ಮಾತನ್ನು ಕೇಳು. ಬೇಡ ಜಾನಕಿ. ರಾಘವ ಮಾಯೆ ಸೀತಾ, दानव माये प्रेम जाये दानव माये सीता सीता ಜಾನಕಿ, ಸ್ವಾಮಿ, ಇದು ಖಂಡಿತವಾಗಿಯೂ ಮಾಯಾಮೃಗವೆಂದು ತೋರುತ್ತಿದೆ. ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಮೃಗವನ್ನು ಇದುವರೆಗೂ ನಾನು ಎಲ್ಲಿಯೂ ನೋಡಿಲ್ಲ. ಇದು ಮಾಯಾಮೃಗವೆಂದು ತೋರುತ್ತಿರುವುದು. ಇದನ್ನು ಬಯಸಬೇಡ ಸೀತಾ. ಪ್ರಾಣೇಶ್ವರ, ಆ ಮೃಗವನ್ನು ನೋಡಿದ ಕ್ಷಣದಿಂದ ನನ್ನ
ನನ್ನ ಮನಸ್ಸೆಲ್ಲವೂ ಅದರಲ್ಲೇ ನೆಲೆಸಿರುವುದು. ಪ್ರಾಣೇಶ್ವರ, ಜಾನಕಿ, ಆ ಮೃಗವನ್ನು ನನಗೆ ಹಿಡಿದುಕೊಡಿ. ಅದರೊಡನೆ ಆಟವಾಡಿಕೊಂಡು ಸಂತೋಷದಿಂದ ಕಾಲವನ್ನು ಕಳೆಯುತ್ತೇನೆ. ಸೀತಾ, ಇದು ರಾಕ್ಷಸರ ಮಾಯೆ ಇಲ್ಲದೆ ಬೇರೆಯಲ್ಲ. ಅದನ್ನು ಬಯಸಿ ನೀನೂ ದುಃಖ ಪಡುವುದಲ್ಲದೆ ನನ್ನನ್ನೂ ದುಃಖಕ್ಕೀಡು ಮಾಡಬೇಡ. ಬೇಕಾದರೆ ಹೇಳು, ಆ ಚಂದ್ರನಲ್ಲಿರುವ ಹೇಮಸಾರಂಗವನ್ನು ತಂದು ಕೊಡುತ್ತೇನೆ. ಸರಿ ಸರಿ, ಕಾಡಿನಲ್ಲಿ ಬಯಸಿದ ಈ ಮೃಗವನ್ನೇ ತಂದು ಕೊಡಲಾರದ ನೀವು ಇನ್ನು ಚಂದ್ರನಲ್ಲಿರುವ ಹೇಮ ಸಾರಂಗವನ್ನು ತಂದು ಕೊಡುವರೇನು? ಸ್ವಾಮಿ, ತಂದು ಕೊಡುವುದಾದರೆ ಈ ಮೃಗವನ್ನೇ ತಂದು ಕೊಡಿ, ಇಲ್ಲವಾದರೆ ನಾನು ಫಲಹಾರಾದಿಗಳನ್ನು ಮುಟ್ಟುವುದೇ ಇಲ್ಲ. ಸೀತಾ, ಲಕ್ಷ್ಮಣ, ಅಗ್ರಜ, ಅದು ಅಲ್ಲಿ ನೋಡು. ಅಲ್ಲಿ ಕಾಣುತ್ತಿರುವ ಸಾರಂಗವು ನಿನಗೆ ಬೇಕೆಂದು ಸೀತೆಯು ಬಯಸಿದ್ದಾಳೆ. ಅಣ್ಣ, ಅದನ್ನು ನಾನು ಹಿಡಿದು ತರುತ್ತೇನೆ. ಬೇಡ ಲಕ್ಷ್ಮಣ, ಬೇಡ. ಸೀತೆಯು ಅದನ್ನು ಬಯಸಿದ್ದಾಳೆ. ಪತಿಯಾದವನು ಸತಿಯ ಇಚ್ಛೆಯನ್ನು ಪೂರೈಸಬೇಕಲ್ಲವೇ? ಆದ್ದರಿಂದ ಆ ಮೃಗವನ್ನು ನಾನೇ ಹಿಡಿದು ತರುತ್ತೇನೆ. ನಾನು ಬರುವ ತನಕ ಈ ಸ್ಥಳವನ್ನು ಬಿಟ್ಟು ಕದಲಬಾರದು. ಜಾಗರೂಕನಾಗಿರು. ಹಾಗೇ ಆಗಲಿ ಅಣ್ಣ. ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ಅಲ್ಲಿಯ ನಿನ್ನಯ ಸೊಲ್ಲ ನಡಗಿಪೆ ಅಲ್ಲಿಯ ನಿನ್ನಯ ಸೊಲ್ಲ ನಡಗಿಪೆ ಎಲ್ಲಿಗೆ ಹೋಗುವೆ ಕುಲ್ಲ ಮೃಗವೇ ಎಲ್ಲಿಗೆ ಹೋಗುವೆ? ಹೇ ಸೀತಾ, ಹೇ ಲಕ್ಷ್ಮಣ, 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 ಅಮ್ಮ, ಅದು ಅಲ್ಲಿ ಕೇಳಿದೆಯಾ? ನಿಮ್ಮಣ್ಣನ ಧ್ವನಿಯಂತೆ ಕೇಳಿ ಬರುತ್ತಿರುವುದು. ಅವರಿಗೆ ಯಾವ ಅಪಾಯ ಸಂಭವಿಸಿದೆ? ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಧ್ವನಿ ಏನೋ ಕೇಳಿ ಬಂತು, ಆದರೆ ಅದರಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಭಯಪಡಬೇಡಿ, ಧೈರ್ಯದಿಂದ ಇರಿ ತಾಯಿ. ಇಲ್ಲ ಲಕ್ಷ್ಮಣ, ಇಲ್ಲ. ನನ್ನ ಸ್ವಾಮಿಯ ಆರ್ತ ಧ್ವನಿಯನ್ನು ಕೇಳಿ ನಾನು ಹೇಗೆ ಧೈರ್ಯದಿಂದಿರಲಿ? ಹೋಗು ಲಕ್ಷ್ಮಣ, ನಿಮ್ಮಣ್ಣನಿಗೆ ಸಹಾಯವನ್ನು ಮಾಡು. ಅಮ್ಮ, ಇದೇನಿದು? ಜಗದೊಡೆಯನಾದ ಶ್ರೀ ರಾಮಚಂದ್ರನಿಗೆ ಅಪಾಯವೆಂದರೆ ಏನು ತಾಯಿ? ನೀವು ಚಿಂತಿಸಬೇಡಿ, ಧೈರ್ಯದಿಂದ ಇರಿ ತಾಯಿ. ಲಕ್ಷ್ಮಣ, ನಾನು ಇಷ್ಟು ವಿಧವಾಗಿ ಹೇಳಿದನು, ನೀನು ಹೋಗದೆ ಇರುವುದನ್ನು ನೋಡಿದ ಮೇಲೆ ನನ್ನ ಸ್ವಾಮಿ ಇಲ್ಲದ ಸಮಯದಲ್ಲಿ ನನ್ನ ಮಾನಹರಣ ಮಾಡಲೆಂದು ಕಾದಿರುವೇನು? ರಾಮಚಂದ್ರ! ಅಮ್ಮ, ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿಯಾದ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೇನಲ್ಲ. ಅಯ್ಯೋ, ಆಗಲಿ ತಾಯಿ, ನಾನು ನಿಮ್ಮ ಆಜ್ಞೆಯಂತೆ ಹೋಗುತ್ತೇನೆ. ಆದರೆ ನನ್ನದೊಂದು ಪ್ರಾರ್ಥನೆ ತಾಯಿ,
ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ನನ್ನಣ್ಣನಾದ ಶ್ರೀ ರಾಮಚಂದ್ರನಾಗಲಿ ಇಲ್ಲಿಗೆ ಬರುವವರೆಗೂ ನೀವು ಈ ಗೆರೆಯನ್ನು ದಾಟಿ ಹೊರಗೆ ಹೋಗಬಾರದು. ಇದೇ ನನ್ನ ಪ್ರಾರ್ಥನೆ ತಾಯಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಢಮ 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 ಢಮರು ಗದರನೆ ಕಾಂಚಲೋ ಶಿವನೇ ಢಮ 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 ಢಮರು ಗದರನೆ ಕಾಂಚಲೋ ಶಿವನೇ ಓಕಮ ಪಾಲಿಪ ಕಾಲ ಕಾಲ ಹರ ಕಾಮಿದಾರ್ದ ಪ್ರಭುವೇ ಕಾಮಿತಾರ್ಥ ಪ್ರಭುವೇ ಭವ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ, ಶಂಭೋ ಮಹಾದೇವ. ಕರದಲ್ಲಿ ಕಪಾಲವ ಪಿಡಿದವನೇ ಬ್ರಹ್ಮಾಂಡವದ ಬಳಸಿದನೇ ಕರದಲ್ಲಿ ಕಪಾಲವ ಪಿಡಿದವನೇ ಬ್ರಹ್ಮಾಂಡವದ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವದ ನೀಗಿದನೇ ದಾರಿದ್ರ್ಯವದ ನೀಗಿದನೇ ಸಾಮಗಾನ ಪ್ರಿಯ ಶಂಕರನೇ ಸಾಮಗಾನ ಪ್ರಿಯ ಶಂಕರನೇ ಪಾಶನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ. ಶಂಭೋ ಮಹಾದೇವ, ಶಂಭೋ
ಮಹಾದೇವ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ. ಪೂಜ್ಯರಿಗೆ ನಮಸ್ಕರಿಸುವೆ. ಭದ್ರೆ, ಬಹಳ ದೂರದಿಂದ ನಡೆದು ನಿನ್ನ ಕುಟೀರದ ಕಡೆಗೆ ಬಂದಿರುವೆನು. ನನಗಾದರೂ ಹಸಿವು ತೃಷಗಳಾದರೂ ಬಹಳವಾಗಿ ಕಾಡುತ್ತಿರುವರು. ಏನಾದರೂ ನೀಡು ಭದ್ರೆ. ಪೂಜ್ಯರೇ, ನಿಮ್ಮನ್ನು ಸತ್ಕರಿಸಲು ನನ್ನ ಸ್ವಾಮಿಯಾಗಲಿ ಮೈದುನನಾದ ಲಕ್ಷ್ಮಣನಾಗಲಿ ಇಲ್ಲಿಲ್ಲ. ಅವರು ಬಂದ ನಂತರ ನಿಮ್ಮನ್ನು ಸತ್ಕರಿಸುತ್ತೇವೆ. ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ. ಆಗಬಹುದು ಭದ್ರೆ. ಎಂತಹ ಲಾವಣ್ಯವತಿ, ಇವಳೆಂತಹ ಲಾವಣ್ಯವತಿ. ಆ ನನ್ನ ಅಜಾತ ಶತ್ರು ಹರಿಯು ಕೂಡ ತನ್ನ ಸಹಸ್ರ ನೇತ್ರಗಳಿಂದ ನೋಡಿ ಆನಂದಿಸತಕ್ಕ ರೂಪವೇ ಸರಿ. ಅಬ್ಬಾ! ಎಂತಹ ಜ್ವಾಲೆ, ಎಂತಹ ಜ್ವಾಲೆ! ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಜಗತ್ತೇ ಅಚ್ಚರಿ ಪಡುವಂತೆ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆಯಾ? ಸೀತಾ, ಸೀತಾ, ನೀನೆಂತಹ ಸೌಂದರ್ಯವತಿ. ನಿನ್ನ ಮೇಲಿನ ವ್ಯಾಮೋಹದಿಂದ ಅಂದು ನಿನ್ನ ಸ್ವಯಂವರ ಸಭೆಗೆ ಬಂದು ಶಿವಧನಸ್ಸನ್ನು ಎತ್ತಲಾರದೆ ಮುಗ್ಗರಿಸಿ ಬಿದ್ದಾಗ ಒಬ್ಬರಿಗೆ ಮೇಲೆ ಕುಳಿತು ಕೇಕೆ ಹಾಕಿದಕ್ಕೆ ಅಲ್ಲವೇ ಅಂದು ನನಗಾದ ಅಪಮಾನ. ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿಯೇ ನನ್ನ ಶರೀರವನ್ನು ನಾಡಿದಂತಾಯಿತು. ಆ ಸೇಡಿಗಾಗಿಯೇ ಈ ನನ್ನ ಛಲ. ಅಲ್ಲದೆ ನನ್ನ ತಂಗಿ ಶೂರ್ಪನಿಕನಿಗಾದ ಅವಮಾನದಿಂದ ನನ್ನ ರಕ್ತ ಕುದಿಯುತ್ತಿದೆ ಸೀತಾ, ನನ್ನ ರಕ್ತ ಕುದಿಯುತ್ತಿದೆ. ನಿನ್ನನ್ನು ಅಪಹರಿಸಿಕೊಂಡು ಹೋಗಿ ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ನನ್ನ ಹೃದಯಾಂತಳದ ಆಳದಲ್ಲಿರುವ ಆಸೆಯನ್ನೆಲ್ಲ ತೀರಿಸಿಕೊಳ್ಳಬೇಕಾಗಿದೆ ಸೀತಾ. ಅದು ಅಲ್ಲದೆ ನಿನ್ನ ಮೇಲಿನ ಛಲಕ್ಕಾಗಿ ನನ್ನ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ ಶ್ರೀರಾಮಚಂದ್ರನ ಬಾಣಕ್ಕೆ. ಮಾವ ಮಾರೀಚ, ನನ್ನನ್ನು ಕ್ಷಮಿಸಿಬಿಡು. ಈ ದಿನ ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ ಶ್ರೀರಾಮಚಂದ್ರನ ಬಾಣಕ್ಕೆ. ಏನಿದು ಏನಿದು? ನರಿಗಳು ವಿಕಟವಾಗಿ ಕೂಗುತ್ತಿರುವುದು, ನನ್ನ ಬಾಳಿನ ಕಾರ್ಮೋಡವು ಕವಿದಿರುವುದು, ಶಿರೋ ಮೇಲ್ಭಾಗದವಳು ಕಾಗೆ ಕೃತ್ತಾದಿಗಳ ಚೀತ್ಕಾರ ಆರಂಭವಾದ, ಅಲ್ಲದೆ ಅಕಾಲ ಮೃತ್ಯುವಿನ ಮುನ್ಸೂಚನೆ ಬೇರೆ. ಛೇ! ಇದಕ್ಕೆಲ್ಲ ಹೆದರುವನಲ್ಲ ಈ ದಶಕಂಠ ಸಾರ್ವಭೌಮ. ಇಷ್ಟು ಹೊತ್ತಿಗಾಗಲೇ ನನ್ನ ಮಾವ ಮಾರೀಚನು ರಾಮ ಲಕ್ಷ್ಮಣರನ್ನು ಬಹುದೂರ ಕಳೆದುಕೊಂಡು ಹೋಗಿರುವನು. ಓಹ್, ವೇಳೆ ಆಯಿತು. ಭದ್ರೆ, ಕಣ್ಣಾಲಿಗಳು ತಿರುಗುತ್ತಿರುವವು, ಕೈಕಾಲುಗಳಲ್ಲಿ ತ್ರಾಣವಿಲ್ಲ. ಏನಾದರೂ ನೀಡು ಭದ್ರೆ, ಏನಾದರೂ ನೀಡು. ಇದು ಸ್ವೀಕರಿಸಿ ಪೂಜ್ಯರೇ. ಭದ್ರೆ, ಸಮೀಪಕ್ಕೆ ಬಂದು ನೀಡಬಾರದೆ. ಕ್ಷಮಿಸಿ ಪೂಜ್ಯರೇ, ನನ್ನ ಮೈದನನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದಿದ್ದಾನೆ. ಅದನ್ನು ನಾನು ದಾಟಿ ಬರುವಂತಿಲ್ಲ. ಏನು? ನಮ್ಮಂತಹ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಭದ್ರೆ, ನಾನು ನಿನ್ನ ಆಶ್ರಮದಲ್ಲೇ ಹಸುನಿಗಿದ್ದೆ, ಆದರೆ ನಿನಗೆ ಬ್ರಹ್ಮಹತ್ಯ ದೋಷವು ಖಂಡಿತವಾಗಿ ಬರುತ್ತದೆ. ಪೂಜ್ಯರೇ, ಕೋಪಿಸಲಾಗದು, ಶಾಂತರಾಗಿ. ಇದು ಭಿಕ್ಷೆಯನ್ನು ಸ್ವೀಕರಿಸಿ. ಇನ್ನು ಬಳಿಗೆ ಬಂದು ನೀಡಬಾರದೆ ಭದ್ರೆ, ಇನ್ನೂ ಬಳಿಗೆ ಬಂದು ನೀಡಬಾರದೆ ಭದ್ರೆ, ಇನ್ನೂ ಬಳಿಗೆ ಬಂದು ನೀಡಬಾರದೆ ಭದ್ರೆ.
ಪೌಲಸ್ತ್ಯ ವಂಶ ಕಲಶ ಫಣಿಚಂದ್ರ ಜಾನಕಿ ಇದೋ ನೋಡು ಪೌಲಸ್ತ್ಯ ವಂಶ ಕಲಶ ಫಣಿಚಂದ್ರನ ನೋಡು ದಾನವೇ ಸಮಸ್ತ ನಿರ್ಜರ ಮನೋತ್ಸಾಹ ಬಂಧನನ ನೋಡು ಮನ್ಮಥಾಂಗನ ಸುಪ್ರಚಂಡ ಬಾಹುವಿನ ಓಡು ಹರಿರಾಯರ ಗಂಡನ ಈ ರಾವಣ ಸಾರ್ವಭೌಮನ ನೋಡು ಜಾನಕಿ, ತ್ರಿಲೋಕ ವಿಖ್ಯಾತ ಮಹಾಪರಾಕ್ರಮಶಾಲಿಯಾದ ಈ ರಾವಣ ಸಾರ್ವಭೌಮನೊಡನೆ ಲಂಕಾಪಟ್ಟಣಕ್ಕೆ ಹೊರಡು. ರಾಮಚಂದ್ರ, ಪ್ರಾಣೇಶ್ವರ, ನಿಮ್ಮ ಮಾತನ್ನು ಕೇಳದೆ ನಾನು ಕೆಟ್ಟೆನಲ್ಲ. ನಿಮ್ಮ ಮಾತನ್ನು ಕೇಳದೆ ನಾನು ಕೆಟ್ಟೆನಲ್ಲ. ಹೇಗೇನು ಮಾಡಲಿ, ಹೇಗೇನು ಮಾಡಲಿ? ಈ ಕಾನನದಲ್ಲಿ ನನ್ನನ್ನು ರಕ್ಷಿಸಿ ಕಾಪಾಡುವರಾರು ಇಲ್ಲವೇ? ಮಾವನವರಾದ ದಶರಥ ಮಹಾರಾಜರು ನೀವಾದರೂ ಬಂದು ನನ್ನನ್ನು ರಕ್ಷಿಸಿ ಕಾಪಾಡಬಾರದೆ? ನನ್ನನ್ನಾರಾದರೂ ಕಾಪಾಡಿ, ನನ್ನನ್ನಾರಾದರೂ ಕಾಪಾಡಿ ರಾಮಚಂದ್ರ. ದಶರಥ ರಾಮ ಎಂದು ರೋಧಿಸುತ್ತಿರುವರು. ಅಮ್ಮ, ನೀನು ಯಾರು? ಹೀಗೆ ರೋಧಿಸಲು ಕಾರಣವೇನು? ಅಯ್ಯ, ನಾನು ದಶರಥ ಮಹಾರಾಜನ ಸೊಸೆಯು, ಶ್ರೀರಾಮಚಂದ್ರನ ಧರ್ಮ ಪತ್ನಿಯು. ನನ್ನ ಸ್ವಾಮಿ ಇಲ್ಲ ಸಮಯದಲ್ಲಿ ಈ ದ್ರೋಣನು ಬಂದು ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿರುವನು. ನೀನಾದರೂ ನನ್ನನ್ನು ರಕ್ಷಿಸಿ ಕಾಪಾಡು, ನನ್ನನ್ನು ಕಾಪಾಡು. ಇಲ್ಲ ಓ ನಾರಿ ಚೋರೋ, ಜಗನ್ಮಾತೆಯನ್ನು ಕಳ್ಳನೊಂದಿಗೆ ಕದ್ದುಕೊಂಡು ಹೋಗುತ್ತಿರುವೆಯೋ? ನಿಜವಾದ ಗಂಡನ ನಾಯಿದರೆ ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಮುಂದೆ ಹೋಗು. ಎಲ್ಲವೋ ಮುದಿಹದ್ದೆ, ನೀನು ಯಾರೆಂಬುದನ್ನು ತಿಳಿಸು. ಮೊದಲು ನೀನು ಯಾರೆಂಬುದನ್ನು ತಿಳಿಸು, ಆಮೇಲೆ ನನ್ನ ವಿಚಾರ. ನಾನು ಲಂಕಾಧೀಶ್ವರನಾದ ರಾವಣೇಶ್ವರನು. ನೀನಾರೆಂಬುದನ್ನು ತಿಳಿಸು. ನಾನು ದಶರಥನ ಮಿತ್ರ, ಮಹಾಪರಾಕ್ರಮಶಾಲಿಯಾದ ಜಟಾಯು. ಜಟಾಯು ಈತನು ಮಹಾಪರಾಕ್ರಮಿ ಎಂದು ತಿಳಿದಿರುವನು. ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಮುದಿಹದ್ದೆ, ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮ ನಮ್ಮ ಪ್ರಾಣದ ನೆಲೆಯನ್ನರಿತು ಯುದ್ಧ ಮಾಡೋಣ. ಹಾಗೆ ಆಗಲಿ. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು ತಿಳಿಸು. ನನ್ನ ಪ್ರಾಣದ ನೆಲೆಯು ಈ ನನ್ನ ಎರಡು ರೆಕ್ಕೆಗಳಲ್ಲಿರುವುದು. ನಿನ್ನ ಪ್ರಾಣದ ನೆಲೆ ಎಲ್ಲಿರುವುದು? ನನ್ನ ಪ್ರಾಣದ ನೆಲೆ ನನ್ನ ಎಡಗಾಲಿನ ಮುಂಗುಷ್ಟದಲ್ಲಿರುವುದು. ಸಿದ್ಧನಾಗು. ಸಿದ್ಧನಾಗು. ಜಾನಕಿ, ನಿನ್ನ ಸಹಾಯಕ್ಕಾಗಿ ಬಂದ ಜಟಾಯುವಿನ ಗತಿ ಏನಾಯ್ತು ಅಂತ ತಿಳಿದೆಯಾ? ನಡೆ ಲಂಕಾನಗರಕ್ಕೆ. ಹೇಗೇನು ಮಾಡಲಿ? ನನಗೆ ಸಹಾಯ ಮಾಡಲು ಬಂದ ಈ ಪಕ್ಷಿರಾಜನಿಗೂ ಈ ಅವಸ್ಥೆ ಉಂಟಾಯಿತೆ. ಈ ಸಂಗತಿಯು ನನ್ನ ಸ್ವಾಮಿಗೆ ತಿಳಿಯುವ ತನಕ ಏನಿನ ಪ್ರಾಣ ಪಕ್ಷಿಯು ಹಾರಿ ಹೋಗದಿರಲಿ. ಏನಿನ ಪ್ರಾಣ ಪಕ್ಷಿಯು ಹಾರಿ ಹೋಗದಿರಲಿ. ಜಾನಕಿ, ಇನ್ನು ನಿನ್ನ ಸಹಾಯಕರಾರೂ ಇಲ್ಲ. ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕಾನಗರಕ್ಕೆ. ಚಂದ್ರ, ಎಲ್ಲ ನನ್ನ ಪುಷ್ಪಕ ವಿಮಾನವೇ, ಲಂಕಾನಗರತ್ತ ನಡೆ. ರಾಮಚಂದ್ರ, ರಾಣೇಶ್ವರ,